ನಾವ್ ಹೇಳ್ತಾ ಇರೋದು 7 lakhs ಬ್ರೋ. 6,80,000 ಬಂದ್ರೆ ಕೊಟ್ಬಿಡ್ತೀವಿ. 6 lakhs ವರೆಗೂ ಲೋನ್ ಆಗುತ್ತೆ. 80,000 ಡೌನ್ ಪೇಮೆಂಟ್ ಗೆ ಬ್ರಿಜಾ ಕೊಟ್ಬಿಡ್ತೀವಿ. 12 ಲಕ್ಷ ಹೇಳ್ತಿದಾರೆ ಮಾರ್ಕೆಟ್ ಅಲ್ಲಿ. ನಾವು ಈ ವೆಹಿಕಲ್ ನ ಜಸ್ಟ್ 10,50,000 ಕೊಟ್ಬಿಡ್ತೀವಿ ಬ್ರೋ. ಡೀಸೆಲ್ ಮಾರ್ಕೆಟ್ ಅಲ್ಲೆಲ್ಲ 12 lakhs ಹೇಳ್ತಾ ಇದಾರೆ. ನಮ್ಗೆ ಅಷ್ಟೆಲ್ಲ ಬೇಡ ಬ್ರೋ, ಲೋಯೆಸ್ಟ್ ಬಜೆಟ್ ಅಲ್ಲಿ ಕೊಟ್ಬಿಡ್ತೀವಿ. 10,80,000 ಹೇಳ್ತಾ ಇದೀವಿ. 10 ಲಕ್ಷ ಕೊಟ್ಬಿಡ್ತೀವಿ. 8 ಲಕ್ಷ ಲೋನ್ ಆಗುತ್ತೆ ಬ್ರೋ. ಕೇವಲ 3,50,000ಕ್ಕೆ 7 ಸೀಟರ್ ಡೀಸೆಲ್ ವೆಹಿಕಲ್ ಬ್ರೋ. ಇದು ಫೈನಲ್ 5,50,000 ಗೆ ವೆಹಿಕಲ್ ಕೊಟ್ಬಿಡ್ತೀವಿ ಬ್ರೋ. ಅದರಲ್ಲೂ ನೀವು 5 lakh ವರೆಗೂ ಲೋನ್ ಆಗುತ್ತೆ. 50,000 ತಗೊಂಬನ್ನಿ ಲೋನ್ ಮಾಡಿಸ್ಕೊಡ್ತೀವಿ. ಯಾರಾದ್ರೂ ಆಟೋಮೆಟಿಕ್ ವೆಹಿಕಲ್ ಎಲ್ಲಿ ಸಿಗುತ್ತೆ ಅನ್ನೋರಿಗೆ ನಮ್ಮ ಕಾರ್ ಸೆಟ್ರಿಗೆ ಬಂದ್ರೆ 3 ಗಾಡಿ ಆಟೋಮೆಟಿಕ್ ಇದೆ. ಆಲ್ಟೋ ಬೇಕಾ, i10 ಬೇಕಾ, ಮತ್ತೆ ಝೆನ್ ಎಸ್ಟುಲೋ ಬೇಕಾ? ಅದು ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 6,50,000. ಫೈನಲ್ ಟು ಫೈನಲ್ 6,20,000 ಬಂದ್ರೆ ಈ ಗಾಡಿ ಕೊಟ್ಬಿಡ್ತೀವಿ ಬ್ರೋ. ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಬ್ಯಾಂಗ್ಳೂರಿನ ಕಾರ್ ಸೆಟ್ರಿಕ್ ಶೋರೂಮ್ ಬಂದಿದ್ದೀವಿ. ಯಾಕಂತಂದ್ರೆ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಕಾರ್ ಬಂದಿದೆ, ಬನ್ನಿ ಸರ್ ಅಂತ ಒಂದ್ 2-3 ದಿನ ಹಿಂದೆ ಕರೆದಿದ್ರು. ಇವತ್ತು ಕೂಡ ಬಂದಿದ್ದೀವಿ. ಒಳ್ಳೊಳ್ಳೆ ಸ್ಟಾಕ್ ಅಲ್ಲಿ ಎಲ್ಲ 5 ಸೀಟರು, 7 ಸೀಟರು, ಪೆಟ್ರೋಲ್, ಡೀಸೆಲ್ ಯಾವ ಮಾಡಲ್ ಬೇಕೋ ಎಲ್ಲ ತರಿಸ್ಬಿಟ್ಟಿದ್ದಾರೆ. ಒಳ್ಳೆ ಬಜೆಟ್ ಅಲ್ಲಿ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬ್ರೋ ಇದಾರೆ, ಮಾತಾಡ್ಸ್ಕೊಂಡು ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಕೊಡ್ತೀನಿ. ಬ್ರೋ ಹೇಗಿದ್ದೀರಾ? ಆರಾಮ ಬ್ರೋ. ಓಕೆ, ನಿಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ಬರ್ಬೇಕಂದ್ರೆ ಫಸ್ಟ್ ಲೊಕೇಶನ್ ಹೇಳ್ಬಿಡಿ ಬ್ರೋ. ಲೊಕೇಶನ್ ಬಂದ್ಬಿಟ್ಟು ನಮ್ದು ಹಿಲ್ ರಾಕ್ ಸ್ಕೂಲ್, ಉಳ್ಳಾಳ್ ಉಪನಗರ, ಅಪ್ರಮೇಯ ಪ್ರಸಿದ್ಧಿ ಲೇಔಟ್ ಅಲ್ಲಿ ಕಾರ್ ಸೆತ್ವಿಕ್ ಅಂತ. ನೀವು ಜಸ್ಟ್ ಕಾರ್ ಸೆತ್ವಿಕ್ ಬ್ಯಾಂಗ್ಳೂರ್ ಅಂತ ಗೂಗಲ್ ಮಾಡಿದ್ರೆ ಸೀದಾ ನಮ್ ಶೋರೂಮ್ ಬಂದ್ಬಿಡ್ತೀರಾ ಬ್ರೋ. ಓಕೆ, ಆಷಾಢ ಹಬ್ಬ ಇವಾಗ ಸ್ಟಾರ್ಟ್ ಆಗಿದೆ. ಏನಾದ್ರೂ ಚಾಲೆಂಜಿಂಗ್ ಪ್ರೈಸ್ ಕೊಡಕ್ ರೆಡಿ ಇದೀರಾ? ಖಂಡಿತ ಬ್ರೋ, ಫುಲ್ ಚಾಲೆಂಜಿಂಗ್ ಪ್ರೈಸ್ ಕೊಟ್ಬಿಡೋಣ. ನಮ್ಮ ವೀಕ್ಷಕರಿಗೋಸ್ಕರ ಎಲ್ಲ ಲೋ ಬಜೆಟ್ ಅಲ್ಲೂ ತಂದಿದೀವಿ, ಹೈ ಬಜೆಟ್ ಅಲ್ಲೂ ಇದೆ. ನಮ್ಮ ಹತ್ರ ಗಾಡಿ 1,30,000 ಇಂದ ಹಿಡಿದು 13 ಲಕ್ಷದವರೆಗೂ ಗಾಡಿ ಇದೆ. ಓಕೆ ಬ್ರೋ, ಯಾವ ಮಾಡೆಲ್ ಮೇಲೆ ಲೋನ್ ಕೊಡಕ್ ರೆಡಿ ಇದ್ದೀರಾ? 2013 ಮಾಡೆಲ್ ಮೇಲೆ ಲೋನ್ ಆಗುತ್ತೆ ಬ್ರೋ. ಆಲ್ ಓವರ್ ಕರ್ನಾಟಕ ಕೊಡ್ತೀರಾ? ಕರ್ನಾಟಕದ ಕೊನೆ ಮನೆವರೆಗೂ ಕೊಡೋಣ ಲೋನ್. ಓಕೆ, ಎಷ್ಟು ವೆಹಿಕಲ್ಸ್ ಇದೆ ಇವತ್ತು ನಮ್ಮ ಹತ್ರ 20 ಗಾಡಿ ಇದೆ ಬ್ರೋ. 20 ವೆಹಿಕಲ್ಸ್ ಇದೆ. ಓಕೆ, ಎಲ್ಲಾ ವೆಹಿಕಲ್ಸ್ ಡೀಟೇಲ್ಸ್ ಕೊಡಕ್ಕೆ ರೆಡಿ ಇದೀರಾ ಬ್ರೋ? ರೆಡಿ ಇದೀವಿ ಬ್ರೋ. ಬ್ರೋ, ಮೊದಲನೇ ವೆಹಿಕಲ್ ಟಾಟಾ ಸ್ಟ್ರೋಮ್, ಏನ್ ಬ್ರೋ ಡೀಟೇಲ್ಸ್ ಇದು? ಬ್ರೋ ಇದು ಬಂದ್ಬಿಟ್ಟು 2015 ಮಾಡಲ್, ಸಿಂಗಲ್ ಓನರ್, ಮಿಡ್ಲ್ ವರ್ಷನ್ ವೆಹಿಕಲ್ ಆಗಿರುತ್ತೆ. ಸಫಾರಿ ಸ್ಟ್ರೋಮ್ ತುಂಬಾ ಚೆನ್ನಾಗಿದೆ. DRDO ಆಫೀಸರ್ ಯೂಸ್ ಮಾಡಿರೋಂತ ವೆಹಿಕಲ್ ಇದು. ಗಾಡಿ ಜಸ್ಟ್ 70,000 ಓಡಿದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 7,30,000. ಫೈನಲ್ ಟು ಫೈನಲ್ 690 ಬಂದ್ರೆ ವೆಹಿಕಲ್ ಕೊಟ್ಬಿಡ್ತೀವಿ. ನೀವು ಒಳಗಡೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ. ಅಲಾಯ್ ವೀಲ್ಸ್ ಇದೆ. ಟೈರ್ಸ್ ಕಂಡೀಷನ್ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಹೌದು ಬ್ರೋ, ಝೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಬ್ರೋ. ಈ ವೆಹಿಕಲ್ ಏನು ಖರ್ಚಿಲ್ಲ, ತುಂಬಾ ಕ್ಲಾಸ್ ಆಗಿದೆ ವೆಹಿಕಲ್. ಓಕೆ, 6,90,000 ರೂಪಾಯಿಗೆ ಒಂದು ಸಫಾರಿ ಸ್ಟ್ರೋಮು ಸಫಾರಿ ಸಿಗ್ತಾ ಇದೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು. ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಲೋನ್ ಅಂತ ಬರೋದಾದ್ರೆ ಒಂದು 5 lakhs ವರೆಗೂ ಆಗುತ್ತೆ ಬ್ರೋ. 4.5 to 5 lakhs ವರೆಗೂ ಲೋನ್ ಆಗುತ್ತೆ ಈಸಿಯಾಗಿ. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಷ್ಟೇ. ಓಕೆ, ನಿಮ್ ಸಿವಿಲ್ ಚೆನ್ನಾಗಿದ್ರೆ ಬೆಸ್ಟ್ ಲೋನ್ ಕೂಡ ಮಾಡ್ಕೊಡ್ತಾರೆ. ಈ ವೆಹಿಕಲ್ ಬೇಕು ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ದಾಗಿಸ್ಕೊಳ್ಳಿ. ಮತ್ತೊಂದು ಲೋ ಬಜೆಟ್ ಅಲ್ಲಿ ಇನೋವಾ ಬೇಕು ಅನ್ನೋರಿಗೆ, ಅದರಲ್ಲೂ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. 9933 ಫ್ಯಾನ್ಸಿ ನಂಬರ್ ಕೂಡ ಇದೆ. ಬ್ಯಾಂಗ್ಳೂರ್ ವೆಹಿಕಲ್. ಬ್ರೋ ಏನ್ ಬ್ರೋ ಡೀಟೇಲ್ಸ್ ಇದು? ಬ್ರೋ ಇದು ಪ್ಯೂರ್ ಬ್ಯಾಂಗ್ಳೂರ್ ವೆಹಿಕಲ್, 2005 ಮಾಡಲ್ ಇನೋವಾ G ಡೀಸೆಲ್ ವೆಹಿಕಲ್ ಆಗಿರುತ್ತೆ. 3rd ಓನರ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. Type 4 ಕನ್ವರ್ಷನ್ ಆಗಿದೆ. ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ಡೆಂಟ್ ಸ್ಕ್ರಾಚ್ ಏನು ಇಲ್ಲ ವೆಹಿಕಲ್ ಮೇಲೆ. Type 4 ಕನ್ವರ್ಟ್ ಮಾಡಕ್ಕೆ 2 ಲಕ್ಷ ಬೇಕಾಗುತ್ತೆ. ಅಂತದ್ರಲ್ಲಿ ವೆಹಿಕಲ್ ನ ಇಷ್ಟೆಲ್ಲ ಮಾಡಿ ಜಸ್ಟ್ 3,50,000 ಗೆ ಗಾಡಿ ಕೊಟ್ಬಿಡ್ತೀವಿ ಬ್ರೋ. 3,50,000 ರೂಪಾಯಿಗೆ? 3,50,000, ಕೇವಲ 3,50,000ಕ್ಕೆ 7 ಸೀಟರ್ ಡೀಸೆಲ್ ವೆಹಿಕಲ್ ಬ್ರೋ ಇದು. ಓಕೆ, 3,50,000 ರೂಪಾಯಿಗೆ ಡೀಸೆಲ್ ವೆಹಿಕಲ್ ಇನೋವಾ ಕೊಡ್ತಾ ಇದ್ದಾರೆ. ಯಾರಾದ್ರೂ ಫ್ಯಾಮಿಲಿಗೆ ಇನೋವಾ ಹುಡುಕ್ತಾ ಇದ್ರೆ ಎತ್ವಿಕ್ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಬ್ರೋ. ಮತ್ತೊಂದು ಟೊಯೋಟಲ್ಲಿ ಬ್ರೋ, ಟೊಯೋಟಲ್ಲಿ ಇವತ್ತು ನಮ್ಮ ಹತ್ರ ಒಂದು ಪೆಟ್ರೋಲ್ ಆಪ್ಷನ್ ಇದೆ. DX ವೆಹಿಕಲ್ ಆಗಿರುತ್ತೆ, ಟಾಪ್ ಎಂಡ್, 2018 ಮಾಡಲ್. ಲೋನ್ ಅಂತ ಬರೋದಾದ್ರೆ 5 lakhs ವರೆಗೂ ಲೋನ್ ಆಗುತ್ತೆ. ಈ ವೆಹಿಕಲ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 5,80,000. ಫೈನಲ್ ಟು ಫೈನಲ್ 5,50,000 ಗೆ ವೆಹಿಕಲ್ ಕೊಟ್ಬಿಡ್ತೀವಿ ಬ್ರೋ. ಅದರಲ್ಲೂ ನೀವು 5 lakh ವರೆಗೂ ಲೋನ್ ಆಗುತ್ತೆ. 50,000 ತಗೊಂಬನ್ನಿ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 50,000 ರೂಪಾಯಿ ಇದ್ರೆ ಸಾಕು ನಿಮ್ಗೆ ಒಂದು ETS ಪೆಟ್ರೋಲ್ ವೆಹಿಕಲ್ ಸಿಗ್ತದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಅದರಲ್ಲೂ ಟಾಪ್ ಎಂಡ್, ಅಲಾಯ್ ವೀಲ್, ಟೈರ್ ಸಖತ್ತಾಗಿದೆ ಅಂತ ಹೇಳ್ಬೋದು. 50,000 ರೂಪಾಯಿ ಡೌನ್ ಪೇಮೆಂಟ್ಗೆ ನಿಮಗೆ ಒಂದು ETS ಕೂಡ ಸಿಗುತ್ತೆ. ಮತ್ತೊಂದು ಬ್ರೋ, ಬ್ರಿಜಾ ಏನ್ ಇಷ್ಟು ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡ್ಬಿಟ್ಟಿದ್ದೀರಾ ಇದು? ಹೌದು ಬ್ರೋ, ಇದು ತುಂಬಾ ಫ್ಯಾನ್ಸಿ ಆಗಿರೋಂತ ಗಾಡಿ. 2016 ಮಾಡಲ್, ಸಿಂಗಲ್ ಓನರ್, ಅದರಲ್ಲೂ ರೇಂಜ್ ರೋವರ್ ಗ್ರಿಲ್ ಹಾಕಿದ್ದಾರೆ. ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ 80,000-90,000 ಓಡಿದೆ. ಅದು ಫುಲ್ ಶೋರೂಮ್ ರೆಕಾರ್ಡೆಡ್. ನೀವು ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಕೆ, ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ A to Z ಶೋರೂಮ್ ಹಿಸ್ಟ್ರಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದರಲ್ಲೂ ಫ್ಯಾನ್ಸಿ ನಂಬರ್ 7595. ಓಕೆ, ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 7 lakhs ಬ್ರೋ. 6,80,000 ಬಂದ್ರೆ ಕೊಟ್ಬಿಡ್ತೀವಿ. 6 lakhs ವರೆಗೂ ಲೋನ್ ಆಗುತ್ತೆ. 80,000 ಡೌನ್ ಪೇಮೆಂಟ್ ಗೆ ಬ್ರಿಜಾ ಕೊಟ್ಬಿಡ್ತೀವಿ ಬ್ರೋ. 80,000 ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಇದಕ್ಕೆ? 80,000 ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ. ಓಕೆ, ಬ್ರಿಜಾಗೆ 80,000 ರೂಪಾಯಿ ತಂದ್ರೆ ಸಾಕು ನಿಮ್ಗೆ ಈ ವೆಹಿಕಲ್ ಸಿಗುತ್ತೆ. ಮತ್ತೊಂದು 7+8
ಎರ್ಟಿಗಾ ಕೂಡ ತಂದಿದ್ದಾರೆ. ಏನ್ ಬ್ರೋ ಡೀಟೇಲ್ಸ್ ಇದು? ಬ್ರೋ ಇದು ಬಂದ್ಬಿಟ್ಟು 2014 ಮಾಡೋದು ZDI ಟಾಪ್ ಅಂಡ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಸಹ 90,000 ಹೊಡಿದೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಡೀಸೆಲ್ ವೆಹಿಕಲ್, ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. ನೀವು ಈ ವೆಹಿಕಲ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು 6,20,000, ಫೈನಲ್ ಟು ಫೈನಲ್ 5,90,000 ಬಂದ್ರೆ ಕೊಟ್ಬಿಡ್ತೀವಿ. ಲೋನ್ ಅಂತ ಬರೋದಾದ್ರೆ ನಿಮ್ಗೆ 4,500 ಲೋನೇ ಆಗ್ಬಿಡುತ್ತೆ ಬ್ರೋ. ಓಕೆ, 5,90,000 ರೂಪಾಯಿಗೆ ಎರ್ಟಿಗಾ ಕೂಡ ಸಿಗ್ತಾ ಇದೆ. ಅದರಲ್ಲೂ ನಿಮ್ಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಈ ವೆಹಿಕಲ್ ಸಿಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಒಂದು ಸೆಕೆಂಡ್ ಇಂಟೀರಿಯರ್ ಕೂಡ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬಂದ್ಬಿಡುತ್ತೆ. ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ಸರ್, ಟಾಪ್ ಅಂಡ್. ಅದರಲ್ಲೂ ಟಾಪ್ ಎಂಡ್. ಯಾಕಂದ್ರೆ ನಿಮಗೆ ಈ ಬಜೆಟ್ಗೆ ಎರ್ಟಿಗಾ ಸಿಗೋದು ರೇರ್ ಅಂತಾನೆ ಹೇಳ್ಬೋದು. HV ಕಾರ್ಸ್ ಅಲ್ಲಿ ಸಿಗ್ತಾ ಇದೆ. ಅದರಲ್ಲೂ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಪಕ್ಕಾ ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ. ಮತ್ತೊಂದು ಹ್ಯುಂಡೈಲಿ ಕ್ರೆಟಾ ಕೂಡ ತಂದಿದ್ದಾರೆ, ಗ್ರೇ ಕಲರ್, ನ್ಯೂ ಸೇಫು. ಒಳ್ಳೆ ಬಜೆಟ್ ಅಲ್ಲಿ ಕೊಡಬೇಕು. ಏನ್ ಡೀಟೇಲ್ಸ್? ಖಂಡಿತ ಬ್ರೋ, ಒಳ್ಳೆ ಬಜೆಟ್ ಅಲ್ಲಿ ಕೊಡೋಣ. ಈ ಗಾಡಿ ಹೊಸ ಗಾಡಿ ತಗೊಳ್ಳೋದಾದ್ರೆ 24 ಲಕ್ಷ ಆಗುತ್ತೆ. 2020 ಮಾಡಲ್, ಸಿಂಗಲ್ ಓನರ್. ಗಾಡಿ ಓಡಿರೋದು ಬಂದ್ಬಿಟ್ಟು 85,000 ಓಡಿದೆ. ಫುಲ್ಲಿ ಟಾಪ್ ಅಂಡ್ SX ಆಪ್ಷನಲ್ ವಿತ್ ಪ್ಯಾನರಾಮಿಕ್ ಸನ್ರೂಫ್, ಲೆದರ್ ಸೀಟ್ ಕವರ್, ಏರ್ ಬ್ಯಾಗು, ABS, ವೈರ್ಲೆಸ್ ಚಾರ್ಜರ್, ಬಟನ್ ಸ್ಟಾರ್ಟ್, ಪ್ರತಿ ಒಂದು ಬಂದ್ಬಿಡುತ್ತೆ ಬ್ರೋ ಇದರಲ್ಲಿ. ಓಕೆ, ಗಾಡಿ ಕೂಡ ನೋಡ್ತಾ ಇದೀರಲ್ಲ ಎಷ್ಟು ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹ್ಯುಂಡೈಲಿ ಕ್ರೆಟಾ ನ್ಯೂ ಸೇಫು, ಅದರಲ್ಲೂ ಟಾಪ್ ಎಂಡ್ ವೆಹಿಕಲ್. ಗಾಡಿ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ, ಗ್ರೇ ಕಲರ್. ಬ್ರೋ ಏನ್ ಬ್ರೋ ಡೀಟೇಲ್ ಪ್ರೈಸ್? ಮಾರ್ಕೆಟ್ ಅಲ್ಲೆಲ್ಲ 12 lakhs ಹೇಳ್ತಾ ಇದಾರೆ. ನಮ್ಗೆ ಅಷ್ಟೆಲ್ಲ ಬೇಡ ಬ್ರೋ, ಲೋಯೆಸ್ಟ್ ಬಜೆಟ್ ಅಲ್ಲಿ ಕೊಟ್ಬಿಡ್ತೀವಿ. 10,80,000 ಹೇಳ್ತಾ ಇದೀವಿ. 10,500,000 ಲಕ್ಷ ಕೊಟ್ಬಿಡ್ತೀವಿ. 8 ಲಕ್ಷ ಲೋನ್ ಆಗುತ್ತೆ ಬ್ರೋ. 2,50,000 ರೂಪಾಯಿ ಡೌನ್ ಪೇಮೆಂಟ್. 2.5 ಲಕ್ಷ ಡೌನ್ ಪೇಮೆಂಟ್ ತರಲಿ ಸಾಕು. ಓಕೆ, 2 ಲಕ್ಷ ಡೌನ್ ಪೇಮೆಂಟ್ಗೆ ಹ್ಯುಂಡೈಲಿ ಕ್ರೆಟಾ ಟಾಪ್ ಎಂಡ್ ವೆಹಿಕಲ್ ಸಿಗ್ತಾ ಇದೆ. ಮತ್ತೊಂದು ಕಿಯಾದಲ್ಲಿ ಏನ್ ಬ್ರೋ ಡೀಟೇಲ್ಸ್ ಇದು? ಬ್ರೋ ಕಿಯಾದಲ್ಲಿ ಡೀಸೆಲ್, ತುಂಬಾ ಜನ ನನಗೆ ಸಾನೆಟ್ ಡೀಸೆಲ್ ಬೇಕು, ಸೆಲ್ಟೋಸ್ ಡೀಸೆಲ್ ಬೇಕು ಅಂತ ಕೇಳ್ತಾ ಇದ್ರು. ಅವರಿಗೋಸ್ಕರ ಡೀಸೆಲ್, ಅದರಲ್ಲೂ ಲೆಸ್ ಡ್ರಿವನ್, ಜಸ್ಟ್ 60,000 ಓಡ್ರಂತ ಗಾಡಿ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಇದು HTK ವರ್ಷನ್ ಆಗಿರುತ್ತೆ. ಓಕೆ, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ನ್ಯಾವಿಗೇಷನ್ ಸಿಸ್ಟಮ್ ಪ್ರತಿಯೊಂದು ಬಂದ್ಬಿಡುತ್ತೆ ಬ್ರೋ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಕಿಯಾ ಯಾರಾದರೂ ಸೆಲ್ಟಾಸ್ ಹುಡುಕ್ತಾ ಇದ್ರೆ ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು. ಅದರಲ್ಲೂ ನಿಮಗೆ ಬ್ಯಾಂಗ್ಳೂರ್ ವೆಹಿಕಲ್ಲು. ಬ್ರೋ ಒಂದು ಒಳ್ಳೆ ಬಜೆಟ್ ಇದು. ಬ್ರೋ ಇದು ಅಷ್ಟೇ 12 ಲಕ್ಷ ಹೇಳ್ತಿದಾರೆ ಮಾರ್ಕೆಟ್ ಅಲ್ಲಿ. ನಾವು ಈ ವೆಹಿಕಲ್ ನ ಜಸ್ಟ್ 10,50,000 ಕೊಟ್ಬಿಡ್ತೀವಿ ಬ್ರೋ, ಡೀಸೆಲ್ ವೆಹಿಕಲ್. ಓಕೆ, ಡೀಸೆಲ್ ವೆಹಿಕಲ್ ಕಿಯಾ ಸೆಲ್ಟಾಸ್ 10,50,000 ರೂಪಾಯಿ. ಡೌನ್ ಪೇಮೆಂಟ್ ಎಷ್ಟು ಬ್ರೋ ಇದಕ್ಕೆ? ಡೌನ್ ಪೇಮೆಂಟ್ ಜಸ್ಟ್ 1 ಲಕ್ಷ ತರಲಿ ಬ್ರೋ. ಓಕೆ, 1 ಲಕ್ಷ ತಗೊಂಡ್ ಬನ್ನಿ. ನಿಮ್ ಸಿವಿಲ್ ಚೆನ್ನಾಗಿದ್ರೆ ಈ ವೆಹಿಕಲ್ ಸಿಗುತ್ತೆ. 21 ಮಾಡಲ್ ಸೆಲ್ಟೋಸ್ ಡೀಸೆಲ್ ಗಾಡಿ ಕೂಡ ನೋಡ್ತಾ ಇದ್ರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ನಿಮ್ಗೆ ಇಷ್ಟವಾಗಿದ್ದು ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು. ಗಾಡಿ ಮಾತ್ರ ಎಲ್ಲ ವೆಹಿಕಲ್ಸ್ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು ಅನ್ನೋರು. ಬ್ರೋ ಮತ್ತೊಂದು ಇದಿದೆ ವ್ಯಾಗನರು. ಬ್ರೋ ಇವೆರಡು ಏನಂದ್ರೆ ಲೋ ಬಜೆಟ್ ಹುಡುಕ್ತಾ ಇರೋರಿಗೆ ಒಳ್ಳೆ ಕಂಡೀಷನ್ ಅಲ್ಲಿರೋ ವೆಹಿಕಲ್ ತಂದಿದೀವಿ. ಇದು ಬಂದ್ಬಿಟ್ಟು 2005 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ, ಸಿಂಗಲ್ ಯೂಸರ್, HP ಕಂಪ್ನಿಯಿಂದ ಅವ್ರ ಹೆಸರಿಗಾಗಿದೆ. ಈ ಗಾಡಿ ಬಂದ್ಬಿಟ್ಟು ನಾವ್ ಹೇಳ್ತಾರ ಪ್ರೈಸ್ ಬಂದ್ಬಿಟ್ಟು 1,45,000, ಫೈನಲ್ ಟು ಫೈನಲ್ 1.30 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. 1.30. ಯಾವ ಮಾಡಲ್ ಅಂತ ಹೇಳಿದ್ರಿ? 2005 ಮಾಡಲ್, FC ರನ್ನಿಂಗ್ ಇದೆ ಬ್ರೋ. ಓಕೆ, FC ರನ್ನಿಂಗ್ ಇದೆ. 9551 ಗಾಡಿ ನಂಬರ್ ತುಂಬಾ ಚೆನ್ನಾಗಿದೆ. 1.35ಕ್ಕೆ ವ್ಯಾಗನರ್. ಸ್ವಿಫ್ಟ್ ಕೂಡ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀರಾ? ಹೌದು ಬ್ರೋ, ಸ್ವಿಫ್ಟ್ ಕೂಡ ಕೊಟ್ಬಿಡ್ತೀವಿ. 2005 ಮಾಡಲ್, ಫ್ರೆಶ್ FC, 1 ವರ್ಷಕ್ಕೆ ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ಬ್ರೋ. ಫುಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡ್ತೀವಿ. ಈ ಗಾಡಿ ಸಿಂಗಲ್ ಓನರ್ ಆಗಿರುತ್ತೆ, ತಗೊಳ್ಳೋರು ಸೆಕೆಂಡ್ ಓನರ್ ಆಗಿರ್ತಾರೆ. ಈ ವೆಹಿಕಲ್ ನ ನಾವ್ ಹೇಳ್ತಾ ಇರೋದು 1,80,000, ಫೈನಲ್ ಟು ಫೈನಲ್ 1,70,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. ಓಕೆ, ಪೆಟ್ರೋಲ್ VXI ಪೆಟ್ರೋಲ್ ವೆಹಿಕಲ್ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ 1,75,000 ರೂಪಾಯಿಗೆ. ಕಡಿಮೆ ದುಡ್ಡಲ್ಲಿ ಯಾರಾದ್ರೂ ಲೋ ಬಜೆಟ್ ಕಾರ್ ಬೇಕು ಅನ್ನೋರಿಗೆ ಡ್ರೈವಿಂಗ್ ಕಲಿಯಕ್ಕೆ ಸ್ವಿಫ್ಟ್, ವ್ಯಾಗನರ್ ಎರಡಿದೆ. ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಬ್ರೋ. ಮತ್ತೊಂದು ಹ್ಯುಂಡೈಲಿ i10 ಕೂಡ ಇದೆ. ಏನ್ ಬ್ರೋ ಡೀಟೇಲ್ಸ್ ಇದು? ಬ್ರೋ ಇದು ಬಂದ್ಬಿಟ್ಟು 2013 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಜಸ್ಟ್ 70,000 ಓಡ್ರಂತ ಗಾಡಿ. 2,70,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಈ ಗಾಡಿನ 2.5 ಲಕ್ಷ ಕೊಟ್ಬಿಡ್ತೀವಿ ಬ್ರೋ. 2,50,000 ರೂಪಾಯಿಗೆ. ಹೌದು ಬ್ರೋ. ಓಕೆ, 2,50,000 ರೂಪಾಯಿಗೆ i10 ಕೂಡ ಮ್ಯಾಗ್ನಾ ವೇರಿಯಂಟ್ ಸಿಗ್ತಾ ಇದೆ ಬ್ರೋ. ಮತ್ತೊಂದು 20+ ಮೈಲೇಜ್ ಸಿಗೋಂತ ವೆಹಿಕಲ್ ಅಂದ್ರೆ ಆಲ್ಟೋ ಅಂತ ಹೇಳ್ಬೋದು. ಏನ್ ಡೀಟೇಲ್ಸ್ ಬ್ರೋ? ಇದು ಬಡವರ ಬಾದಾಮಿ ಅಂತ ಹೇಳ್ಬೋದು. 2010 ಮಾಡಲ್, ಫ್ರೆಶ್ FC ಆಗಿದೆ, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 1,90,000 ಹೇಳ್ತಾ ಇದಾರೆ. ಜಸ್ಟ್ 61,000 ಓಡ್ರಂತ ಗಾಡಿ ಬ್ರೋ ಇದು. ಓಕೆ, 1,85,000 ಫೈನಲ್ ಆಗುತ್ತೆ. ಓಕೆ, 1,85,000 ರೂಪಾಯಿಗೆ ಒಂದು ಆಲ್ಟೋ ಕೂಡ ಕೊಡ್ತಾರೆ. ಎಲ್ಲ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಓಕೆ, 4 ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಸಿಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಲ್ಟೋ ಬೇಕು ಅನ್ನೋರಿಗೆ ಇಲ್ಲಿ ವಿಸಿಟ್ ಮಾಡಿ, ಒಳ್ಳೆ ವೆಹಿಕಲ್ ನಿಮ್ದಾಗಿಸ್ಕೊಳ್ಳಿ. ಮತ್ತೊಂದು ಟಾಟಾದಲ್ಲಿ ಟಿಯಾಗೋ ಇದೆಯಲ್ಲ ಬ್ರೋ. ಟಿಯಾಗೋ ತುಂಬಾ ಜನ 4 ಲಕ್ಷದ ಕಮ್ಮಿ ಗಾಡಿನೇ ಸಿಗಲ್ಲ ಅಂತ ಹೇಳ್ತವ್ರೆ. ನಾವು ಬರೀ 3,40,000 ಕೊಟ್ಬಿಡ್ತೀವಿ ಬ್ರೋ. 2020 ಮಾಡಲ್, XE ವೇರಿಯಂಟ್. ಗಾಡಿ ಬಂದ್ಬಿಟ್ಟು 90,000 ಓಡಿದೆ, ಸಿಂಗಲ್ ಓನರ್. ಅದರಲ್ಲೂ ನಿಮ್ಗೆ ಅಪ್ ಟು 95% ಲೋನ್ ಆಗೋಂತ ಗಾಡಿ ಇದು. ಓಕೆ, ಯಾರ ಸಿಬಿಲ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಮಾಡ್ಕೊಡ್ತೀವಿ. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಕೆ,
ನಿಮ್ಮ ಈ ಹತ್ರ ಗಾಡಿ ನಿಮ್ಮ ಪ್ರೈಸ್ ಬಂದ್ಬಿಟ್ಟು ಹಾ. ನಾವ್ ಹೇಳ್ತಾ ಇರೋದು 3,60,000 3,45,000 ಕೊಟ್ಬಿಡ್ತೀವಿ ಪೆಟ್ರೋಲ್ ವೆಹಿಕಲ್. ಓಕೆ, ನಿಮ್ಮ ಹತ್ರ ಸಿವಿಲ್ ಚೆನ್ನಾಗಿದ್ರೆ ಸಾಕು, 0 ಡೌನ್ ಪೇಮೆಂಟ್ ಅಲ್ಲಿ ಟಿಯೋಗೋ ಸಿಗ್ತಾ ಇದೆ. ಎಲ್ಲಿ ಅಂತ ಹೇಳೋರಿಗೆ HV ಕಾರ್ಸ್ ರೂಮ್ಗೆ ವಿಸಿಟ್ ಮಾಡಿ ಟಿಯೋಗೋ ನಿಮ್ದಾಗಿಸ್ಕೊಳ್ಳಿ. ಮತ್ತೊಂದು ಒಂದು ಟೊಮೊಟೊ ಕಲರ್ ಅಲ್ಲಿ ಫಿಯಾಟ್ ಫುಂಟಾ ಕೂಡ ಇದೆ. ಏನ್ ಬ್ರೋ ಡೀಟೇಲ್ಸ್ ಇದು? ಬ್ರೋ ಇದು ಮಿನಿ ಟ್ಯಾಂಕರ್ ಅಂತಾನೆ ಹೇಳ್ಬೋದು. 2014 ಮಾಡಲ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಓಕೆ, ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, AC, ಪವರ್ ವಿಂಡೋಸ್ ಪ್ರತಿಯೊಂದು ಬಂದ್ಬಿಡುತ್ತೆ. ಹಾ. ಗಾಡಿ ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು ಡೀಸೆಲ್ ವೆಹಿಕಲ್ ಆಗಿರುತ್ತೆ. ನಾವ್ ಹೇಳ್ತಾ ಇರೋದು 3,20,000. ಹಾ. ಫೈನಲ್ ಟು ಫೈನಲ್ 3 lakhs ಬಂದ್ರೆ ಈ ವೆಹಿಕಲ್ ಕೊಟ್ಬಿಡ್ತೀವಿ ಬ್ರೋ. ಓಕೆ, 3 ಲಕ್ಷ ರೂಪಾಯಿಗೆ ನಿಮಗೆ ಫಿಯಾಟ್ ಅಲ್ಲಿ ಫುಂಟಾ ಕೂಡ ಸಿಗ್ತಾ ಇದೆ. ಅದರಲ್ಲೂ ಒಳ್ಳೆ ಮಾಡೆಲ್ ವೆಹಿಕಲ್, ತುಂಬಾನೇ ಚೆನ್ನಾಗಿದೆ. ಏನ್ ಬ್ರೋ ಮತ್ತೊಂದ್ಸಲಿ ಬಜೆಟ್? ಬ್ರೋ 3,20,000 ಹೇಳ್ತಾ ಇದೀವಿ. 3 lakhs ಫೈನಲ್ ಕೊಟ್ಬಿಡ್ತೀವಿ. ಓಕೆ, 3 ಲಕ್ಷ ರೂಪಾಯಿಗೆ ಫೈನಲ್ ಫಿಯಾಟ್ ಫುಂಟೋ, 4 ಬ್ರ್ಯಾಂಡ್ ನ್ಯೂ ಟೈರ್, ಅಲೈವಿಲ್ಲ ಚೆನ್ನಾಗಿದೆ. ಮತ್ತೊಂದು ಯಾರಾದ್ರೂ ಒಂದು XUV ತಗೋಬೇಕು ಅನ್ನೋರಿಗೆ ಅದರಲ್ಲೂ ವೈಟ್ ಕಲರ್ ಬಂದಿದೆ. ಬ್ರೋ ಡೀಟೇಲ್ಸ್ ಇದು? ಬ್ರೋ ಡೀಟೇಲ್ಸ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು 4321 ಫ್ಯಾನ್ಸಿ ನಂಬರ್ 1234. ಓಕೆ, ಈ ವೆಹಿಕಲ್ ಬಂದ್ಬಿಟ್ಟು 2017 ಮಾಡಲ್ ಆಗಿರುತ್ತೆ. ಗಾಡಿ ಜಸ್ಟ್ 95,000 ನೋಡಿದೆ. ಹಾ. ಸೆಕೆಂಡ್ ಓನರ್ ಆಗಿರುತ್ತೆ ವೆಹಿಕಲ್. Okay. W8. ಹಾ. ನೀವು ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ ವೆಹಿಕಲ್. ಹಾ. 8 ಏರ್ ಬ್ಯಾಗ್ಸ್ ಬರುವಂತ ಗಾಡಿ. ಓಕೆ, AC, ಪವರ್ ಸ್ಟೇರಿಂಗ್, ಬಟನ್ ಸ್ಟಾರ್ಟ್, ಪ್ರತಿಯೊಂದು ಫುಲ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ. ಹಾ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 8,90,000. ಫೈನಲ್ ಟು ಫೈನಲ್ 8,50,000 ಬಂದ್ರೆ ಈ ಗಾಡಿ ಕೊಟ್ಬಿಡ್ತೀವಿ. ಅರೌಂಡ್ 8 lakhs ವರೆಗೂ ಲೋನೇ ಆಗ್ಬಿಡುತ್ತೆ. 50,000 ರೂಪಾಯಿ ಕೊಟ್ರೆ ಈ ಕಾರ್ 50,000 ರೂಪಾಯಿ ಕೊಟ್ರೆ ಈ ಕಾರ್ ಕೊಟ್ಬಿಡ್ತೀವಿ. ಓಕೆ, ನಿಮ್ ಸಿವಿಲ್ ಚೆನ್ನಾಗಿದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ಗೆ ಈ ವೆಹಿಕಲ್ ಕೂಡ ಸಿಗುತ್ತೆ. XUV ತಗೋಬೇಕು ಅನ್ನೋರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಆಟೋಮೆಟಿಕ್ ವೆಹಿಕಲ್ ಎಲ್ಲಿ ಸಿಗುತ್ತೆ ಅನ್ನೋರಿಗೆ ನಮ್ಮ ಕಾರ್ ಸೆಟ್ರಿಗೆ ಬಂದ್ರೆ 3 ಗಾಡಿ ಆಟೋಮೆಟಿಕ್ ಇದೆ. ಆಲ್ಟೋ ಬೇಕಾ, i10 ಬೇಕಾ, ಮತ್ತೆ ಝೆನ್ ಎಸ್ಟುಲೋ ಬೇಕಾ, ಅದು ಕೂಡ ಇದೆ. ಡೀಟೇಲ್ಸ್ ಕೊಡ್ತೀನಿ ಬ್ರೋ. ಮತ್ತೊಂದು ಆಲ್ಟೋ ಇದೆ, ಡೀಟೇಲ್ಸ್? ಸರ್ ಇದು ಮಾಡಲು ಬಂದ್ಬಿಟ್ಟು 2015 ಮಾಡಲ್, ಹಾ. ಸೆಕೆಂಡ್ ಓನರ್ ಆಗಿರುತ್ತೆ. ಜಸ್ಟ್ 50,000 ನೋಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಲ್ಲಿ ಇದೆ ವೆಹಿಕಲ್. ಓಕೆ, ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 3,10,000. 2,85,000 ಫೈನಲ್ ಆಗುತ್ತೆ. ಓಕೆ, 2,85,000 ರೂಪಾಯಿಗೆ ಆಲ್ಟೋ ಆಟೋಮೆಟಿಕ್. ಅದರಲ್ಲೂ ಆಟೋಮೆಟಿಕ್ ಸಿಗ್ತಾ ಇದೆ. ಬ್ರೋ ಮತ್ತೊಂದು i10 ಕೂಡ ಇದೆ, ಡೀಟೇಲ್ಸ್? ಬ್ರೋ ಮಾರುತಿ ಸುಜುಕಿ ಆಲ್ಟೋದಲ್ಲಿ ಬೇಡ ಅಂದ್ರೆ i10 ಅಲ್ಲಿ ಕೊಡ್ತೀವಿ. ಅದು ಸ್ಪೋರ್ಟ್ಸ್ ವೆಹಿಕಲ್, ಪ್ಲಾಟಿ ಅಲಾಯ್ ವೀಲ್ಸ್ ಎಲ್ಲ ಇದೆ. ವೆಹಿಕಲ್ ಅಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 2013 ಮಾಡಲ್. ಓನರ್ಶಿಪ್ ಮಾತ್ರ ಮನೇಲೆ 3rd ಓನರ್ ಆಗಿದೆ. ಜಸ್ಟ್ ಡ್ರಿವನ್ 42,000. ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಈ ವೆಹಿಕಲ್ ಬಂದ್ಬಿಟ್ಟು ಜಾಸ್ತಿ ಹೇಳಲ್ಲ, 2,70,000 ಹೇಳ್ತಾ ಇದೀವಿ. 2,50,000 ಗೆ ಫೈನಲ್ ಕೊಟ್ಬಿಡ್ತೀವಿ. ಯಾವ ಮಾಡಲ್ ಅಂತ ಹೇಳಿದ್ದು? 2013 ಮಾಡಲ್ ಬ್ರೋ. 13 ಮಾಡಲ್, 2,50,000 ರೂಪಾಯಿಗೆ. ಹೌದು ಬ್ರೋ. ಓಕೆ, ಏನಾದ್ರೂ ಒಂದು 50% ಲೋನ್ ಆಗುತ್ತಾ ಬೆಂಗಳೂರಲ್ಲಿ? ಆಗುತ್ತೆ. ಓಕೆ, ಸಿಬಿಲ್ ಚೆನ್ನಾಗಿದ್ರೆ 50% ಲೋನ್ ಮಾಡ್ಸೋಣ. ಓಕೆ, 50% ಲೋನ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ ಬೆಂಗಳೂರು ಆದ್ರೆ. ಝೆನ್ ಎಷ್ಟಿಲ್ಲ ಇದೆ ಬ್ರೋ ಮತ್ತೊಂದು? ಝೆನ್ ಎಷ್ಟಿಲ್ಲ ಅಲ್ಲ ಬ್ರೋ, ಎ ಸ್ಟಾರ್ ಇದು. ಹೌದಾ? ಓಕೆ, ಎ ಸ್ಟಾರ್ 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು. ಹಾ. ನೀವು ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ವೆಹಿಕಲ್ ಹಾ. ಬ್ರೋ. ಮಾರುತಿಲೆ ಫಸ್ಟ್ CVT ಗೇರ್ ಬಾಕ್ಸ್ ಇದಾಗಿರುತ್ತೆ. ಹಾ. CVT ಅಂತ ಬಂದಿದ್ದು ಇದೇ ಗಾಡಿಲಿ. ಓಕೆ, 2013 ಮಾಡಲ್, ಸಿಂಗಲ್ ಓನರ್ ಆಗಿರುತ್ತೆ. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 2,80,000. ಫೈನಲ್ ಟು ಫೈನಲ್ 2,50,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. ಓಕೆ, 2,55,000. 2,50,000. 2,50,000 ರೂಪಾಯಿಗೆ ನಿಮ್ಗೆ ಒಂದು ಎ ಸ್ಟಾರ್ ಕೂಡ ಸಿಗ್ತಾ ಇದೆ. ಯಾರಾದ್ರೂ ಆಟೋಮೆಟಿಕ್ ವೆಹಿಕಲ್ ಹುಡುಕ್ತಾ ಇದ್ರೆ ನೋಡಿದ್ರಲ್ಲ, ಈ 3 ವೆಹಿಕಲ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ. Hyundai i20 ಇದೆ, ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ ಇದೆ. ಬ್ರೋ ಏನ್ ಡೀಟೇಲ್ಸ್? ಬ್ರೋ 2019 ಮಾಡಲ್, ಸ್ಪೋರ್ಟ್ಸ್ ಪ್ಲಸ್ ವೆಹಿಕಲ್, 70,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್ ನೋಡಬಹುದು. ಫ್ಯಾನ್ಸಿ ಅಲಾಯ್ಸ್ ಹಾಕಿದ್ದಾರೆ. ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಅಡ್ಜಸ್ಟಬಲ್, ನ್ಯಾವಿಗೇಷನ್ ಸಿಸ್ಟಮ್ ಪ್ರತಿಯೊಂದು ಬರುವಂತ ಗಾಡಿ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 6,50,000. ಫೈನಲ್ ಟು ಫೈನಲ್ 6,20,000 ಬಂದ್ರೆ ಈ ಗಾಡಿ ಕೊಟ್ಬಿಡ್ತೀವಿ ಬ್ರೋ. ಬ್ರೋ ಮತ್ತೊಂದು ಫೋರ್ಡ್ ಫಿಗೋ ಇದೆ, ಡೀಸೆಲ್ ವೆಹಿಕಲ್ ಇದು? ಹೌದು ಬ್ರೋ, ಡೀಸೆಲ್ ವೆಹಿಕಲ್. ಜಸ್ಟ್ ಡೀಸೆಲ್ ಸ್ಮೆಲ್ ಅಲ್ಲಿ ಓಡೋಂತ ವೆಹಿಕಲ್, 25+ ಮೈಲೇಜ್ ಬರೋಂತ ವೆಹಿಕಲ್. 2013 ಮಾಡಲ್, ಡಾಕ್ಟರ್ ವೆಹಿಕಲ್ ಆಗಿರುತ್ತೆ. ಓಡಿರೋದು 80,000. ಬ್ರ್ಯಾಂಡ್ ನ್ಯೂ ಟೈರ್ಸ್, ಫುಲ್ ಶೋರೂಮ್ ಹಿಸ್ಟ್ರಿ. ನೀವು ಗಾಡಿ ನೋಡ್ತಾ ಇರೋದು ತುಂಬಾ ಕ್ಲಾಸ್ ಆಗಿದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾರೋ 2,70,000. 2,50,000 ಬಂದ್ರೆ ಕೊಟ್ಬಿಡ್ತೀವಿ ಬ್ರೋ. ಓಕೆ, 2,50,000 ರೂಪಾಯಿಗೆ ನಿಮಗೆ ಒಂದು ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. 20+ ಮೈಲೇಜ್ ಖಂಡಿತ ಕೊಡುತ್ತೆ. ಅಪೋಲೋ ಟೈರ್ ಇದೆ, 4 ಬ್ರ್ಯಾಂಡು. ನಿಮಗೆ ಇಂಟೀರಿಯರ್ ಕೂಡ ಫಸ್ಟ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತೋರಿಸ್ಕೊಟ್ಬಿಡ್ತೀನಿ, ನೋಡ್ತಾ ಇದ್ದೀರಲ್ಲ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. 2,50,000 ರೂಪಾಯಿಗೆ ಇಷ್ಟು ಕಂಡೀಷನ್ ಇರೋ ವೆಹಿಕಲ್ಸು ನಿಮಗೆ ಫೋರ್ಡ್ ಫಿಗೋ HV ಕಾರ್ಸ್ ಶೋರೂಮಲ್ಲಿ ಸಿಗ್ತಾ ಇದೆ. ಇದೇ ಥರ ಎಲ್ಲ ವೆಹಿಕಲ್ಸು ಬ್ರ್ಯಾಂಡೆಡ್ ವೆಹಿಕಲ್ಸ್ ಇದೆ, 5 ಸೀಟರು 7 ಸೀಟರು. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಲೊಕೇಶನ್ ಬಂದು ಬ್ಯಾಂಗ್ಳೂರು HV ಕಾರ್ಸು.